ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ಲಾಸ್ಟ್ ಕ್ಲಾಸಲ್ಲಿ ಸಾಮಾಜಿಕ ಸಮಸ್ಯೆಗಳ ಪರಿಣಾಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಇವತ್ತಿನ ಈ ಅವಧಿಯಲ್ಲಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಾಮಾಜಿಕ ವಿಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸಾಮಾಜಿಕ ಸಮಸ್ಯೆಗಳಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಸಮಾಜದ ಮೇಲೆ ಗಂಭೀರ ಪರಿಣಾಮ ಅಥವಾ ತೊಂದರೆಯನ್ನು ಉಂಟು ಮಾಡುವಂಥ ಅಂಶಗಳನ್ನು ಇಲ್ಲಿ ಸಾಮಾಜಿಕ ಸಮಸ್ಯೆಗಳಂತೇಳಿ ಕರಿತೀವಿ. ಅದೇ ರೀತಿ ಸಾಮಾಜಿಕ ವಿಘಟನೆ ಅಂದರೆ ಏನು, ಅದರ ಪರಿಕಲ್ಪನೆ ಅಂದರೆ ಏನು ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿ ಸಾಮಾಜಿಕ ವಿಘಟನೆ ಎಂಬುದು ಸಾಮಾಜಿಕ ಸಂಘಟನೆಯ ಒಂದು ವಿರುದ್ಧವಾದಂಥ ಸ್ಥಿತಿ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಸಾಮಾಜಿಕ ಸಂಘಟನೆ ಅಂದರೆ ಸಮಾಜವನ್ನು ಕೂಡಿಸುವಂಥ ಒಂದು ಪ್ರಕ್ರಿಯೆ. ಆದರೆ ಇಲ್ಲಿ ಸಾಮಾಜಿಕ ವಿಘಟನೆಯು ಸಮಾಜವನ್ನು ವಿಭಾಗಿಸುವ ಒಂದು ಸ್ಥಿತಿಯಾಗಿರುತ್ತದೆ ಅನ್ನುವಂಥದ್ದು. ಇಂತಹ ಸ್ಥಿತಿಯಲ್ಲಿ ಸಾಮಾಜಿಕ ಸಂಘಟನೆಯು ಗಂಭೀರವಾದಂಥ ಸಮಸ್ಯೆಗಳ ಒಂದು ಸುಳಿಗೆ ಸಿಲುಕಿರುತ್ತದೆ ಅನ್ನುವಂಥದ್ದು. ಹಾಗೆಯೇ ಸಮಾಜವು ದುರ್ಬಲವಾಗುತ್ತಿರುವುದು ಮತ್ತು ಗಂಭೀರ ಅಪಾಯದತ್ತ ಸರಿಯುತ್ತಿರುವುದನ್ನು ಇದು ತಿಳಿಸುವಂಥದ್ದು. ಈ ಸ್ಥಿತಿಯಲ್ಲಿ ವ್ಯಕ್ತಿಗಳ ನಡುವೆ, ಸಂಘ ಸಂಸ್ಥೆಗಳ ನಡುವೆ ಸಂಘರ್ಷಗಳು ಏರ್ಪಡುವ ಒಂದು ಸಂಭವ ಇರುತ್ತದೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಯ ಮನೋಭಾವ ಆಗಿರ್ಬೋದು ಮತ್ತು ದೃಷ್ಟಿಕೋನಗಳು ಹಾಗೂ ಸಾಮಾಜಿಕ ಮೌಲ್ಯಗಳ ನಡುವೆ ತಾಕಲಾಟ ನಡೆಯಬಹುದು ಅನ್ನುವಂಥದ್ದು. ಇಲ್ಲಿ ಸಮಾಜದ ಅನ್ಯಾನ್ಯ ಅಂಗಗಳ ನಡುವೆ ಸಂತುಲನೆ ಇಲ್ಲಿ ಕಳೆದುಕೊಂಡು ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳಲಾರದಷ್ಟು ಇಲ್ಲಿ ಅಸಮರ್ಥವಾಗಿರಬಹುದು. ಇದರ ಪರಿಣಾಮವಾಗಿ ಅವುಗಳ ನಡುವೆ ಅಪಹೊಂದಿಕೆಯು ಸಮಸ್ಯೆಗಳ ಒಂದು ಉಗಮಕ್ಕೆ ಕಾರಣ ಆಗಬಹುದು ಅನ್ನುವಂಥದ್ದು. ಸಮಾಜದ ಸದಸ್ಯರುಗಳ ವರ್ತನೆಗಳ ಮೇಲೆ ಸಮಾಜದ ನಿಯಂತ್ರಣ ಸಾಧನಗಳು ಹೊಂದಿರಬಹುದಾದಂಥ ಹಿಡಿತ ಇಲ್ಲಿ ಸಡಿಲಗೊಂಡು ಅನಪೇಕ್ಷಿತ ಪರಿಣಾಮಗಳಿಗೆ ಕಾರಣವಾಗಬಹುದು. ಇಲ್ಲಿ ಸಮಾಜದ ಸದಸ್ಯರುಗಳ ಅಗತ್ಯಗಳನ್ನು ಪೂರೈಸಲೆಂದೇ ಹುಟ್ಟಿಕೊಂಡಿರುವಂಥ ಸಾಮಾಜಿಕ ಸಂಸ್ಥೆಗಳು ತಮ್ಮ ಕಾರ್ಯದಲ್ಲಿ ವಿಫಲಗೊಂಡು ಅಪಹೊಂದಿಕೆ ಅಪಾಯಕ್ಕೆ ಸಿಲುಕಬಹುದು. ಇಲ್ಲಿ ಒಟ್ಟಿನಲ್ಲಿ ಹೇಳುವುದಾದರೆ ಸಾಮಾಜಿಕ ವಿಘಟನೆಯ ಸ್ಥಿತಿಯು ಸಾಮಾಜಿಕ ಒಂದು ಅಸ್ವಸ್ಥತೆಯ ಅಂಶವನ್ನು ಇದು ಸಂಕೇತಿಸುತ್ತದೆ. ಈ ಸ್ಥಿತಿ ಬಹಳ ತಾತ್ಕಾಲಿಕ ಸ್ವರೂಪವೂ ಆಗಿರ್ಬೋದು ಅಥವಾ ದೀರ್ಘಕಾಲದ ಸ್ವರೂಪವೂ ಆಗಿರುತ್ತದೆ ಅನ್ನುವಂಥದ್ದು. ಹಾಗಾದರೆ ಈ ಸಾಮಾಜಿಕ ವಿಘಟನೆ ಅಂದರೆ ಏನು, ಅದರ ವ್ಯಾಖ್ಯೆಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ಎಮಿಲಿ ಡರ್ಕಿಮ್ ಅವರು ವ್ಯಾಖ್ಯಾನ ನೀಡ್ತಾರೆ. ಅದೇನಂದ್ರೆ, ಶ್ರಮ ವಿಭಜನೆಯ ಕುರಿತಾದ ತನ್ನ ಗ್ರಂಥ, ಅಂದರೆ ಎಮಿಲಿ ಡರ್ಕಿಮ್ ಅವರ ಒಂದು ಪ್ರಮುಖವಾದ ಗ್ರಂಥವಾದಂತಹ ದ ಡಿವಿಷನ್ ಆಫ್ ಲೇಬರ್ ಎಂಬ ಒಂದು ಗ್ರಂಥದಲ್ಲಿ ಅವರು ಸಾಮಾಜಿಕ ವಿಘಟನೆಯ ಸಾಮಾಜಿಕ ಅಸಮತೋಲನ ಮತ್ತು ಸಮಾಜದ ಸದಸ್ಯರುಗಳ ನಡುವೆ ಸಾಮಾಜಿಕ ಒಂದು ಐಕ್ಯತೆ ಮತ್ತು ಸಹಮತ ಇಲ್ಲದಿರುವುದು ಸ್ಥಿತಿಯಾಗಿರುತ್ತದೆ. ಇಲ್ಲಿ ಹೇಳ್ತಾರೆ ಅವರು ಏನಂದ್ರೆ, ಸಾಮಾಜಿಕ ಅಸಮತೋಲನ ಮತ್ತು ಸಮಾಜದ ಸದಸ್ಯರುಗಳ ನಡುವೆ ಒಂದು ಸಾಮಾಜಿಕ ಒಂದು ಐಕ್ಯತೆ ಆಗಿರ್ಬೋದು ಅಥವಾ ಸದಸ್ಯರುಗಳ ನಡುವೆ ಒಂದು ಸಹಮತ ಕೋಆಪರೇಷನ್ ಇಲ್ಲದೇ ಇರುವಂಥ ಸ್ಥಿತಿಯನ್ನು ನಾವು ಇಲ್ಲಿ ಸಾಮಾಜಿಕ ವಿಘಟನೆ ಅಂತೇಳಿ ಕರಿಬೋದು ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇದಾಗಿ ಅಕ್ಬರ್ ಮತ್ತು ನಿಮ್ಕ್ಯಾಪ್ ಅವರು ಒಂದು ವ್ಯಾಖ್ಯಾನ ನೀಡ್ತಾರೆ. ಅದೇನಂದ್ರೆ, ಸಂಸ್ಕೃತಿಯ ವಿವಿಧ ಅಂಗಗಳ ನಡುವಿನ ಸಾಮರಸ್ಯ ಕಲಿಕಿದಾಗ ಸಾಮಾಜಿಕ ವಿಘಟನೆ ಸಂಭವಿಸುತ್ತದೆ. ಇಲ್ಲಿ ನೋಡ್ರಿ, ಸಾಮಾಜಿಕ ವಿವಿಧ ಅಂಗಗಳ ನಡುವೆ ಸಾಮರಸ್ಯ ಅಂದರೆ ಇಲ್ಲಿ ಕೋಆಪರೇಷನ್ ಅಥವಾ ಸಹಮತ ಇಲ್ಲಿ ಕಲಿಕಿದಾಗ, ಅಂದರೆ ನಿಯಂತ್ರಣ ತಪ್ಪಿದಾಗ ಅಲ್ಲಿ ಸಾಮಾಜಿಕ ವಿಘಟನೆ ಪ್ರಕ್ರಿಯೆ ಅಥವಾ ಸಾಮಾಜಿಕ ವಿಘಟನೆ ಸ್ಥಿತಿಯನ್ನು ನಾವು ನೋಡ್ಬೋದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಮೂರನೇದಾಗಿ ಇಲಿಯಟ್ ಮತ್ತು ಮೆರಿಲ್ ಪ್ರಕಾರ ಇಲ್ಲಿ ಸಾಮಾಜಿಕ ವಿಘಟನೆಯ ಸಮತೋಲನ ಕಾಯುವ ಶಕ್ತಿಗಳು ಮುರಿದು ಬಿದ್ದುದನ್ನು, ಈ ಸಾಮಾಜಿಕ ರಚನೆ ಅವನತಿ ಹೊಂದಿದ್ದನ್ನು ಇದು ಪ್ರತಿನಿಧಿಸುತ್ತದೆ. ಅಂದರೆ ಇಲ್ಲಿ
ಸಮಾಜವನ್ನು ನಿಯಂತ್ರಿಸುವ ಶಕ್ತಿಗಳು ಅಥವಾ ಸಮತೋಲನ ಕಾಯುವ ಶಕ್ತಿಗಳು ಮುರಿದು ಬಿದ್ದುದನ್ನು ಇದು ಸಂಕೇತಿಸುವಂಥದ್ದು. ಹಾಗೆಯೇ ಸಾಮಾಜಿಕ ರಚನೆ ಅವನತಿ ಹೊಂದಿದ್ದನ್ನು ಇದು ತಿಳಿಸುವಂಥ ಸ್ಥಿತಿಯೇ ಸಾಮಾಜಿಕ ವಿಘಟನೆ ಅಂತೇಳಿ ಹೇಳ್ತಾರೆ. ಇನ್ನು ನಾಲ್ಕನೆಯದಾಗಿ ಡಬ್ಲ್ಯೂ.ಐ. ಥಾಮಸ್ ಮತ್ತು ಜೆನೆಸ್ಕಿ ಎಂಬುವರು ಸಮೂಹದ ಸದಸ್ಯರುಗಳ ವರ್ತನೆಯ ಮೇಲೆ ಸಾಮಾಜಿಕ ನಿಯಮಗಳು ಪ್ರಭಾವ ಕುಸಿಯುತ್ತಿರುವುದನ್ನು ಸಂಕೇತಿಸಲು ಸಾಮಾಜಿಕ ವಿಘಟನೆ ಎಂಬ ಪರಿಕಲ್ಪನೆಯನ್ನು ಬಳಸುತ್ತಾರೆ ಅನ್ನುವಂಥದ್ದು. ಇಲ್ಲಿ ಇವರ ಪ್ರಕಾರ ಸಮಾಜದ ಸದಸ್ಯರುಗಳ ವರ್ತನೆಯ ಮೇಲೆ ಒಂದು ಸಾಮಾಜಿಕ ನಿಯಮಗಳು ಏನು ನಿಯಂತ್ರಣ ಮಾಡುವ ನಿಯಮಗಳದಾವೋ ಆ ನಿಯಮಗಳ ಒಂದು ಪ್ರಭಾವ ಇಲ್ಲಿ ಕುಸಿಯುತ್ತಿರುವ ಒಂದು ಸ್ಥಿತಿಯನ್ನು ಇದು ಸಾಮಾಜಿಕ ವಿಘಟನೆಯು ತಿಳಿಸುವಂಥ ಒಂದು ಪ್ರಕ್ರಿಯೆಯಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇನ್ನು ಸಾಮಾಜಿಕ ವಿಘಟನೆಯ ಮುಖ್ಯ ಲಕ್ಷಣಗಳನ್ನು ನಾವು ನೋಡೋಣ. ಇಲ್ಲಿ ಇಲ್ಲಿ 4 ಪ್ರಮುಖ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನೈತಿಕ ನಿಯಮಗಳು ಮತ್ತು ಸಂಸ್ಥೆಗಳಲ್ಲಿನ ಸಂಘರ್ಷ. ಎರಡನೇದಾಗಿ ಸಮೂಹದಿಂದ ಸಮೂಹಕ್ಕೆ ಹಾಗೂ ಸಂಸ್ಥೆಯಿಂದ ಸಂಸ್ಥೆಗೆ ಕಾರ್ಯಗಳ ವರ್ಗಾವಣೆ. ಮೂರನೇದಾಗಿ ವೈಯಕ್ತಿಕತೆಯ ಅತಿರೇಕತೆ. ನಾಲ್ಕನೇದಾಗಿ ಸಾಮಾಜಿಕ ರಚನೆಯಲ್ಲಿನ ಬದಲಾವಣೆ. ಇವುಗಳನ್ನು ಒಂದೊಂದಾಗಿ ವಿವರಣೆಯೊಂದಿಗೆ ನಾವು ನೋಡೋಣ. ಮೂರನೇದಾಗಿ ನೈತಿಕ ನಿಯಮಗಳು ಮತ್ತು ಸಂಸ್ಥೆಗಳಲ್ಲಿನ ಸಂಘರ್ಷ. ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆಯಾದರೂ ಒಂದು ನೈತಿಕ ನಿಯಮಗಳನ್ನು ಮತ್ತು ಸಂಸ್ಥೆಗಳೆಂಬ ಒಂದು ಆಧಾರ ಸ್ತಂಭಗಳನ್ನು ಆಧರಿಸಿ ನಿಂತಿರುವುದನ್ನು ನಾವು ನೋಡ್ಬೋದು. ಇಲ್ಲಿ ಸಮಾಜದ ಸದಸ್ಯರುಗಳ ಅವಶ್ಯಕತೆಗಳನ್ನು ಪೂರೈಕೆ ಮಾಡುವಂಥ ದೃಷ್ಟಿಯಿಂದಲೂ ಅವು ಅಗತ್ಯ ಅಂತಲೇ ಹೇಳ್ಬೋದು. ಇಲ್ಲಿ ನೈತಿಕ ನಿಯಮಗಳು ಹಾಗೂ ಸಂಸ್ಥೆಗಳು ಸ್ಥಾಯಿ ಸ್ವರೂಪ ಆಗಿರದೆ ಇವು ಪರಿವರ್ತನೆಯ ಒಂದು ಅಂಶವನ್ನು ಹೊಂದಿರುತ್ತವೆ. ಅಂದರೆ ಇಲ್ಲಿ ಕಾಲದ ಮತ್ತು ಸಮಯ ಸಂದರ್ಭಗಳ ಅಗತ್ಯಕ್ಕೆ ತಕ್ಕಂತೆ ಅವು ಬದಲಾವಣೆ ಹೊಂದುವುದನ್ನು ನಾವು ನೋಡ್ಬೋದು. ಇಲ್ಲಿ ಕಾಲಚಕ್ರ ಉರುಳುತ್ತಾ ಹೋದಂತೆ ಅದರ ಅಗತ್ಯಗಳ ಅನುಸಾರವಾಗಿ ಹಳೆಯ ಒಂದು ನೈತಿಕ ನಿಯಮಗಳು ಹೊಸ ನಿಯಮಗಳಿಗೆ ಹಾಗೂ ಹಳೆಯ ಸಂಸ್ಥೆಗಳು ಹೊಸ ಸಂಸ್ಥೆಗಳ ಉದಯಕ್ಕೆ ಇಲ್ಲಿ ಕಾರಣಾಗುತ್ತವೆ ಅನ್ನುವಂಥದ್ದು. ಆದರೆ ಈ ತೆರನಾದ ಸಾಮಾಜಿಕ ಒಂದು ಸ್ಥಾನಪಲ್ಲಟ ತೀರಾ ಸರಳವಾದ ಮತ್ತು ಸಂತುಲಿತವಾದ ಅದು ಪ್ರಕ್ರಿಯೆ ಅಲ್ಲ. ಅದು ಕೂಡ ಕೆಲವು ಬಗೆಯ ಗೊಂದಲಗಳನ್ನು ಸೃಷ್ಟಿ ಮಾಡುವಂಥ ಇಲ್ಲಿ ಪ್ರಕ್ರಿಯೆ ನಡೀತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಹಳೆಯ ನಿಯಮಗಳನ್ನು ಕೈ ಬಿಡುವಂಥದ್ದು ಮತ್ತು ಹೊಸತನ್ನು ಸ್ವೀಕರಿಸುವಂಥ ಒಂದು ಪ್ರಕ್ರಿಯೆ ಅದು ಸುಲಭವಲ್ಲ. ಇಲ್ಲಿ ನೈತಿಕ ನಿಯಮಗಳ ಹಿಂದೆ ಜನರ ಒಂದು ನಂಬಿಕೆ ಇರುತ್ತದೆ, ಭಾವನೆ ಇರುತ್ತದೆ ಹಾಗೂ ಮೌಲ್ಯಗಳ ಒಂದು ಸಮರ್ಥನೆ ಇರುತ್ತದೆ. ಒಮ್ಮೆಲೆ ಅವುಗಳನ್ನು ಬಿಡುವುದಕ್ಕೆ ಆಗುವುದಿಲ್ಲ. ಹಾಗೆ ಇಲ್ಲಿ ಅನುಚಿತವಾಗಿ ಮತ್ತು ಸಾಕಷ್ಟು ಸುದೀರ್ಘ ಕಾಲದಿಂದ ಆಚರಣೆಯಲ್ಲಿರುವಂತಹ ಸಂಸ್ಥೆಗಳನ್ನು ಅಲಕ್ಷ್ಯ ಮಾಡಿ ಅಥವಾ ನೆಗ್ಲೆಕ್ಟ್ ಮಾಡಿ ಹೊಸತನ್ನು ಇಲ್ಲಿ ಹುಟ್ಟು ಹಾಕುವುದು ಮತ್ತು ಅವುಗಳಿಗೆ ಅಂಟಿಕೊಳ್ಳುವುದು ಕೂಡ ಇಲ್ಲಿ ಒಂದು ಸಮಸ್ಯೆಯಾಗಿ ಪರಿಣಮಿಸುವುದು. ಅಂದರೆ ಹಳೆಯದು ಮತ್ತು ಹೊಸತುಗಳ ನಡುವಿನ ತಿಕ್ಕಾಟ ಇಲ್ಲಿ ಎದ್ದು ಕಾಣುವಂಥ ಒಂದು ಸ್ಥಿತಿಯಾಗಿರುತ್ತದೆ. ಈ ನಡುವೆ ಹಳೆಯದೆಲ್ಲವೂ ಒಳ್ಳೆಯದು ಎಂದು ಅವುಗಳಿಗೆ ಬಲವಾಗಿ ಅಂಟಿಕೊಳ್ಳುವಂಥ ಮತ್ತು ಹೊಸತೆಲ್ಲವೂ ಇಲ್ಲಿ ಪ್ರಗತಿದಾಯಕವಾದದೆಂದು ಹಳೆಯದನ್ನು ತಿರಸ್ಕರಿಸಿ ಹೊಸದೆಡೆಗೆ ಧಾವಿಸುವ ಜನರು ಇಲ್ಲಿ ಸಮಾಜದಲ್ಲಿರುತ್ತಾರೆ. ಇಂಥ ವ್ಯಕ್ತಿಗಳ ನಡುವೆ ಇಲ್ಲಿ ಘರ್ಷಣೆ ಉಂಟಾಗುವುದು. ಇಂಥ ಒಂದು ಸ್ಥಿತಿ ತಲುಪಿದಾಗ ಸಮಾಜವು 2 ಭಾಗಗಳಾಗಿ ಇಲ್ಲಿ ವಿಂಗಡಣೆ ಆಗೋದನ್ನು ನಾವು ನೋಡ್ತೀವಿ. ಅಂದರೆ ಹಳೆಯದನ್ನು ಪಾಲಿಸುವಂತಹ ಜನರು ಒಂದು ಗುಂಪಾದರೆ ಹೊಸದನ್ನು ಸ್ವೀಕರಿಸಿ ಹೊಸದನ್ನು ಆಚರಣೆ ಮಾಡುವಂಥ ಒಂದು ಜನರ ಗುಂಪು ಇಲ್ಲಿ ರಚನೆ ಆಗುವಂಥದ್ದು. ಈ ರೀತಿ
ಎರಡು ಭಾಗಗಳಾಗಿ ವಿಂಗಡಣೆಯಾಗಿ ಸಾಮಾಜಿಕ ಒಂದು ವಿಘಟನೆಗೆ ಇಲ್ಲಿ ಕಾರಣವಾಗುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಎರಡನೆಯ ಪ್ರಮುಖ ಲಕ್ಷಣ ಅಂದರೆ ಸಮೂಹದಿಂದ ಸಮೂಹಕ್ಕೆ ಹಾಗೂ ಸಂಸ್ಥೆಯಿಂದ ಸಂಸ್ಥೆಗೆ ಕಾರ್ಯಗಳ ಒಂದು ವರ್ಗಾವಣೆ ಇಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣವಾಗುವಂಥದ್ದು ಅನ್ನುವಂಥದ್ದು. ಇಲ್ಲಿ ಸಂಘಟಿತವಾದಂಥ ಸಮಾಜದ ಅನ್ಯಾನ್ಯ ಸಂಘಗಳಾಗಿರ್ಬೋದು, ಸಮೂಹಗಳಾಗಿರ್ಬೋದು ಹಾಗೂ ಸಂಸ್ಥೆಗಳು ತಮ್ಮದೇ ಆದಂತಹ ಕಾರ್ಯಗಳನ್ನು ಇಲ್ಲಿ ನಿರ್ವಹಣೆ ಮಾಡುತ್ತಾ ಮತ್ತು ಪರಸ್ಪರ ಅವುಗಳ ನಡುವೆ ಸಹಾಯಕವಾದಂಥ ಅಂಶಗಳನ್ನು ಮತ್ತು ಪೋಷಕವಾದಂತಹ ಅಂಶಗಳನ್ನು ಇಲ್ಲಿ ತಮ್ಮ ಪಾತ್ರ ಅನುಗುಣವಾಗಿ ನಿಭಾಯಿಸುತ್ತಾ ಬಂದಿರ್ತವೆ. ಆದರೆ ತ್ವರಿತಗತಿಯ ಸಾಮಾಜಿಕ ಬದಲಾವಣೆಯ ಕಾರಣದಿಂದ ಇವುಗಳ ಕಾರ್ಯನಿರ್ವಹಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುವುದನ್ನು ನಾವು ನೋಡ್ಬೋದು. ಸಂಘ ಸಂಸ್ಥೆ ಮತ್ತು ಸಮೂಹಗಳು ಕೆಲವು ಕಾರ್ಯಗಳು ಅವುಗಳಿಂದ ಕಣ್ಮರೆಯಾಗಿ ಮತ್ತೆ ಕೆಲವು ಬಾರಿ ಹಳೆಯ ಕಾರ್ಯಗಳು ಮರೆಯಾಗಿ ಹೊಸ ಕಾರ್ಯಗಳಿಗೆ ಒಂದು ಸೇರ್ಪಡೆಯಾಗುವುದನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಸಂಸ್ಥೆ ಅಥವಾ ಸಮೂಹವೊಂದರ ಒಂದು ಪ್ರಧಾನ ಕಾರ್ಯಗಳೇ ಅವುಗಳಿಂದ ಕೈತಪ್ಪಿ ಬೇರೆ ಸಂಸ್ಥೆ ಅಥವಾ ಬೇರೆ ಸಮೂಹಕ್ಕೆ ವರ್ಗಾವಣೆಯಾಗಬಹುದು. ಹಾಗೆ ವರ್ಗಾವಣೆಯಾಗುವ ಹಂತದಲ್ಲಿ ಸಮಾಜದ ಅನ್ಯಾನ್ಯ ಅಂಗಗಳ ನಡುವಿನ ಸಮತೋಲನ ತಪ್ಪಿ ಇಲ್ಲಿ ವಿವಿಧ ಸಮೂಹಗಳ ನಡುವೆ ಘರ್ಷಣೆ ಉಂಟಾಗಬಹುದು. ಇದರ ಪರಿಣಾಮವಾಗಿ ಜನರ ದೈನಂದಿನ ಒಂದು ಸಾಮಾಜಿಕ ಚಟುವಟಿಕೆಗಳು ಗೊಂದಲಕ್ಕೆ ಸಿಕ್ಕಿಕೊಂಡು ವಿಘಟನೆ ತಲೆದೋರಬಹುದು. ಉದಾಹರಣೆಗೆ ಇಲ್ಲಿ ಜಾತಿ ಪಂಚಾಯಿತಿಗಳು ಒಳಗೊಂಡ ಇಡೀ ಜಾತಿ ವ್ಯವಸ್ಥೆಯು ಅದೆಷ್ಟೋ ಕಾರ್ಯಗಳು ಕಾನೂನು, ನ್ಯಾಯಾಲಯ ಹಾಗೂ ಶಾಸನ ಸಭೆಗೆ ವ್ಯಾಪ್ತಿಗೆ ಸೇರಿ ಹೋಗಿವೆ. ಕುಟುಂಬದ ಆರ್ಥಿಕ, ಶೈಕ್ಷಣಿಕ, ಮನೋರಂಜನಾತ್ಮಕ ಕಾರ್ಯಗಳು ಇತರ ಸಂಸ್ಥೆಗಳಿಗೆ ವರ್ಗಾವಣೆಯಾಗಿವೆ. ಕುಟುಂಬದ ಕಾರ್ಯಗಳಲ್ಲಾದ ಬದಲಾವಣೆಯಿಂದಾಗಿ ಸ್ತ್ರೀ ಪುರುಷರ ಒಂದು ಅಂತಸ್ತಲ್ಲಿಯಾಗಿರ್ಬೋದು, ಅವರ ಪಾತ್ರಗಳಲ್ಲಿ ನಾವು ಬದಲಾವಣೆಯಾಗಿರುವುದನ್ನು ನಾವು ನೋಡ್ಬೋದು. ಇದರಿಂದ ಕುಟುಂಬಗಳು ತಿಕ್ಕಾಟಕ್ಕೆ ಸಿಲುಕಿ ಇಲ್ಲಿ ಕುಟುಂಬಗಳು ಒಡೆಯುವಂಥ ಒಂದು ಪರಿಸ್ಥಿತಿಯನ್ನು ನೋಡ್ಬೋದು. ಹೀಗೆ ಸಮೂಹದಿಂದ ಸಮೂಹಕ್ಕೆ ಮತ್ತು ಸಂಸ್ಥೆಯಿಂದ ಸಂಸ್ಥೆಗೆ ಒಂದು ಕಾರ್ಯಗಳ ವರ್ಗಾವಣೆ ಆಗುವ ಸಂದರ್ಭದಲ್ಲಿ ವಿವಿಧ ಸಂಘರ್ಷಗಳ ಈಡಾಗಿ ಅಲ್ಲಿ ವಿವಿಧ ಹೋಳುಗಳಾಗಿ ವಿಂಗಡಣೆಯಾಗುವುದನ್ನು ನಾವು ನೋಡ್ಬೋದು. ಇನ್ನು ಮೂರನೇದಾಗಿ ವೈಯಕ್ತಿಕ ಅತಿರೇಕತೆ, ಎಕ್ಸ್ಟ್ರೀಮ್ ಇಂಡಿವಿಜುವಲೈಸೇಷನ್. ಇಲ್ಲಿ ವ್ಯಕ್ತಿ ಪ್ರಧಾನತೆಯ ಅತಿರೇಕವು ಸಾಮಾಜಿಕ ವಿಘಟನೆಗೆ ಒಂದು ಕಾರಣ ಅಂತಲೇ ಹೇಳ್ಬೋದು. ಇಂಥ ಕಾರಣವಾದಂಥ ಅಂಶವು ಸಾಮಾಜಿಕ ಒಂದು ವಿಘಟಿತ ಲಕ್ಷಣವೂ ಆಗಿರುವಂಥದ್ದು. ಇಲ್ಲಿ ವ್ಯಕ್ತಿ ಸಮಾಜದ ಅವಿಭಾಜ್ಯವಾದ ಹಾಗೂ ಅಧೀನವಾದಂಥ ಅಂಗವಾಗಿದ್ದು, ಸಮಾಜದ ರೀತಿ ನೀತಿಗಳಿಗೆ, ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಹಾಗೂ ಅಧೀನವಾಗಿ ನಡೆದುಕೊಳ್ಳುವುದು ಆತನಿಂದ ಅಪೇಕ್ಷಿತವಾದ ಕಾರ್ಯ. ಇಲ್ಲಿ ಸಮಾಜದ ಗಾಲಿಗಳು ಸಂತುಲಿತವಾಗಿ ಉರುಳಬೇಕಾದರೆ ವ್ಯಕ್ತಿಗಳು ತಮ್ಮ ವೈಯಕ್ತಿಕ ಹಿತವನ್ನು ಕಾಯ್ದುಕೊಳ್ಳುವುದಕ್ಕಿಂತ ಇಲ್ಲಿ ಸಮಾಜದ ಒಂದು ಹಿತವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ ಆಗಿರುತ್ತದೆ. ಆವಾಗ ಮಾತ್ರ ಇಲ್ಲಿ ಸಮಾಜವು ಒಂದು ಸಮತೋಲನ ಇಲ್ಲಿ ಸಾಧಿಸಲು ಸಾಧ್ಯ ಆಗುತ್ತದೆ. ಯಾವಾಗ ವ್ಯಕ್ತಿಯು ಸಮಾಜವನ್ನು ತನ್ನ ವೈಯಕ್ತಿಕ ಹಿತಾಸಕ್ತಿಗಳ ಅನುಗುಣವಾಗಿ ಇಲ್ಲಿ ಉಪಯೋಗಿಸುತ್ತಾನೋ ಆವಾಗ ಅಲ್ಲಿ ವೈಯಕ್ತಿಕ ಒಂದು ಅತಿರೇಕತೆ ಅಂಶ ಕಂಡುಬರುತ್ತದೆ ಅನ್ನುವಂಥದ್ದು. ಇಲ್ಲಿ ವ್ಯಕ್ತಿವಾದದ ಅತಿರೇಕದಿಂದ ಸಮಾಜದ ಹಿತಕ್ಕಿಂತ ಸ್ವಂತ ಹಿತವೇ ಪ್ರಧಾನವಾದಾಗ ಇಲ್ಲಿ ವ್ಯಕ್ತಿ ಸಮಾಜ ಕಟ್ಟುಪಾಡುಗಳನ್ನು ನೆಗ್ಲೆಕ್ಟ್ ಮಾಡಿ ನಡೆದುಕೊಳ್ಳುವ ಒಂದು ದುಸ್ಸಾಹಸಕ್ಕೆ ಇಲ್ಲಿ ಇಳಿಯಬಹುದು. ಆಧುನಿಕ ಜೀವನವಂತೂ ವೈಯಕ್ತಿಕವನ್ನು ಅದರ ಪರಿಕಾಷ್ಠತೆಗೆ ಮುಟ್ಟಿಸಿದೆ ಎನ್ನುವಂಥದ್ದು. ಅಂದರೆ ಇಲ್ಲಿ ಆಧುನಿಕ ಒಂದು ಕಾಲದಲ್ಲಿ ನೋಡಿದಾಗ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಸಮಾಜವನ್ನು
ಇಲ್ಲಿ ಉಪಯೋಗಿಸುವಂಥದ್ದನ್ನು ನಾವು ನೋಡ್ತೀವಿ. ಇಂಥ ಸ್ವಾರ್ಥತೆ ಇಲ್ಲಿ ಸಾಮಾಜಿಕ ಒಂದು ವಿಘಟನೆಗೆ ಇಲ್ಲಿ ಕಾರಣವಾಗುವಂಥದ್ದು. ಇನ್ನು ನಾಲ್ಕನೇದಾಗಿ ಸಾಮಾಜಿಕ ರಚನೆಯಲ್ಲಿನ ಬದಲಾವಣೆಯು ಇಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣವಾಗುವಂಥದ್ದು. ಇಲ್ಲಿ CB ಮೆಮೊರಿ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ, ವಿಘಟಿತ ಸಮಾಜದ ರಚನೆಯಲ್ಲಿ 3 ಅಂಶಗಳ ಕುರಿತು ಅವರು ಇಲ್ಲಿ ಅನಪೇಕ್ಷಿತವಾದ ಬದಲಾವಣೆಯಾಗಿರುವುದನ್ನು ಅವರು ಹೇಳ್ತಾರೆ. ಅವು 3 ಅಂಶಗಳು ಯಾವೆಂದರೆ ಸಾಮಾಜಿಕ ಪಾತ್ರಗಳ ಬಗೆಗಿನ ನಿರೀಕ್ಷೆ ಮತ್ತು ಅವುಗಳ ನಿರ್ವಹಣೆಯಲ್ಲಿನ ನಡುವಿನ ಅಸಾಂಗತ್ಯ ಅನ್ನುವಂಥದ್ದು. ಅಂದರೆ ಇಲ್ಲಿ ಒಬ್ಬ ಮನುಷ್ಯ ಸಮಾಜ ಯಾವ ರೀತಿ ಅಪೇಕ್ಷೆ ಮಾಡುತ್ತೋ ಆ ರೀತಿ ಅವನು ನಡೆದುಕೊಳ್ಳಬೇಕಾಗುತ್ತದೆ. ಯಾವಾಗ ಅವನು ಸಮಾಜದ ಒಂದು ಪಾತ್ರಕ್ಕೆ ವಿರುದ್ಧವಾಗಿ ಅವನು ನಡೆದುಕೊಂಡರೆ ಅಥವಾ ಅವುಗಳ ನಿರ್ವಹಣೆಯಲ್ಲಿ ಅಲ್ಲಿ ಅಸಾಂಗತ್ಯ ಉಂಟಾದರೆ ಇಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣವಾಗುವಂಥದ್ದು. ಇಲ್ಲಿ ಸಂಘಟಿತ ಒಂದು ಸಮಾಜದಲ್ಲಿ ಪ್ರತಿಯೊಂದು ಸಾಮಾಜಿಕ ಪಾತ್ರದ ಬಗೆಗೆ ನಿರೀಕ್ಷೆ ಮತ್ತು ಆ ನಿರೀಕ್ಷೆಯನ್ನು ಪಾತ್ರಧಾರಿಯು ಅಥವಾ ವ್ಯಕ್ತಿಯು ಹೇಗೆ ಪೂರೈಕೆ ಮಾಡಬೇಕೆಂಬ ನಿರ್ದಿಷ್ಟತೆ ಇರುವುದನ್ನು ನಾವು ನೋಡ್ಬೋದು. ಆದರೆ ಕೆಲವೊಮ್ಮೆ ವ್ಯಕ್ತಿಗಳು ತಮ್ಮ ಪಾತ್ರದ ಬಗೆಗಿನ ನಿರೀಕ್ಷೆಯನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅದಕ್ಕನುಗುಣವಾಗಿ ನಡೆಯಲಾಗದೆ ಅಥವಾ ಅದನ್ನು ಧಿಕ್ಕರಿಸಿ ಅನಪೇಕ್ಷಿತವಾದ ಮತ್ತು ಕೆಲವೊಮ್ಮೆ ಸಮಾಜ ವಿರೋಧಿಯಾದ ರೀತಿಯಲ್ಲಿ ವ್ಯವಹರಿಸಿ ತಮ್ಮ ಗುರಿ ಸಾಧಿಸಿಕೊಳ್ಳಲು ಯತ್ನಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ವಿಘಟನೆಗೆ ಆಹ್ವಾನ ನೀಡುವಂಥದ್ದು. ಇಲ್ಲಿ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೋದು, ವರ್ಷ ಪೂರ್ಣ ಶಿಸ್ತುಬದ್ಧವಾಗಿ ಮತ್ತು ನಿಯಮಿತವಾಗಿ ಅಧ್ಯಯನ ಮಾಡಿ ಸ್ವಸಾಮರ್ಥ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಪರೀಕ್ಷೆಯಲ್ಲಿ ಉತ್ತರ ಬರೆದು ತೇರ್ಗಡೆಯಾಗಬೇಕಾದಂತಹ ವಿದ್ಯಾರ್ಥಿಯು ಇಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಪರೀಕ್ಷೆಗಳಲ್ಲಿ ನಕಲು ಮಾಡಿ ಇಲ್ಲಿ ತೇರ್ಗಡೆಯಾಗಲು ಯತ್ನಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಸಾಮಾಜಿಕ ಒಂದು ವಿಘಟನೆಯನ್ನು ತಿಳಿಸುವಂಥದ್ದು. ಅದೇ ರೀತಿ ಇಲ್ಲಿ ಒಬ್ಬ ವ್ಯಾಪಾರಿಯು ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿ ಲಾಭ ಗಳಿಸುವ ಬದಲು ಇಲ್ಲಿ ಶ್ರೀಮಂತನಾಗಬೇಕೆಂಬ ಒಂದು ಆಶೆಯಿಂದ ಅವನು ಬೇರೆ ದಾರಿಯಿಂದ ಅಲ್ಲಿ ಲಾಭವನ್ನು ಗಳಿಸುವಂಥದ್ದು. ಉದಾಹರಣೆ, ತೆರಿಗೆಗಳ್ಳತನ ಆಗಿರ್ಬೋದು, ಕಾಳಸಂತೆ ಆಗಿರ್ಬೋದು, ಕಳ್ಳ ಮಾಲು ಮಾರುವುದು ಆಗಿರ್ಬೋದು. ಇಂಥ ಒಂದು ಮಾರ್ಗಗಳ ಮೂಲಕ ಅಲ್ಲಿ ಅವನು ವ್ಯಾಪಾರವನ್ನು ಮಾಡುವಂಥ ಒಂದು ಸ್ಥಿತಿ. ಇಂಥ ಅಂಶಗಳು ಸಾಮಾಜಿಕ ಒಂದು ವಿಘಟನೆಗೆ ಕಾರಣ ಆಗ್ತಾವು ಅನ್ನುವಂಥದ್ದು. ಇಲ್ಲಿ ಎರಡನೇದಾಗಿ ಸಾಮಾಜಿಕ ಪಾತ್ರಗಳ ಬಗೆಗಿನ ಅಸ್ಪಷ್ಟತೆ ಮತ್ತು ಅನಿರ್ದಿಷ್ಟತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ತ್ವರಿತಗತಿಯಿಂದ ಪರಿವರ್ತನೆ ಹೊಂದುತ್ತಿರುವ ಆಧುನಿಕ ಒಂದು ಈ ಸಮಾಜದಲ್ಲಿ ಕೆಲವು ಪಾತ್ರಗಳು ಬದಲಾದ ಸನ್ನಿವೇಶಕ್ಕೆ ಹೇಗೆ ನಿರ್ವಹಿಸಬೇಕೆಂಬ ಬಗ್ಗೆ ಸರಿಯಾದ ಒಂದು ಸ್ಪಷ್ಟನೆ ಹಾಗೂ ಮಾರ್ಗದರ್ಶನವೇ ದೊರೆಯದೆ ಗೊಂದಲಕ್ಕೆ ಈಡಾಗುವುದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಇಲ್ಲಿ ತನ್ನ ಪತಿಯಂತೆ ಕುಟುಂಬದ ಹೊರಗಡೆ ಉದ್ಯೋಗಿಯಾಗಿದ್ದುಕೊಂಡು ದುಡಿಯುತ್ತಿರುವ ಆಧುನಿಕ ಮಹಿಳೆಯರುಗಳು ಉದ್ಯೋಗಿಯಾಗಿ, ಇಲ್ಲಿ ಪತ್ನಿಯಾಗಿ, ತಾಯಿಯಾಗಿ, ಸೊಸೆಯಾಗಿ ತನ್ನ ಪಾತ್ರಗಳನ್ನು ಪರಸ್ಪರ ಒಂದು ತಿಕ್ಕಾಟಕ್ಕೆ ಆಸ್ಪದವಿಲ್ಲದಂತೆ ಹೇಗೆ ನಿರ್ವಹಿಸಬೇಕೆಂಬ ಒಂದು ಸ್ಪಷ್ಟವಾದ ಮಾರ್ಗದರ್ಶನ ಪಡೆದುಕೊಳ್ಳಲಾರದೆ ಇಲ್ಲಿ ಆ ಪಾತ್ರಗಳ ನಡುವಿನ ಒಂದು ಸಂಘರ್ಷಕ್ಕೆ ಆ ಮಹಿಳೆಯು ಒಳಗಾಗಬಹುದು. ಸಮಯದ ಹಾಗೂ ಶ್ರಮದ ಒತ್ತಡದಿಂದಾಗಿ ಈ ಎಲ್ಲ ಪಾತ್ರಗಳು ಸಮರ್ಪಕವಾದ ನ್ಯಾಯ ದೊರಕಿಸಿಕೊಡಲಾಗದೆ, ಅರ್ಥಾತ್ ಇಲ್ಲಿ ಅವುಗಳೆಲ್ಲವೂ ಯಶಸ್ವಿಯಾಗಿ ಹಾಗೂ ತೃಪ್ತಿಕರವಾಗಿ ನಿಭಾಯಿಸಲಾಗದೆ ನಿರಾಸೆಗೆ, ಹತಾಶೆಗೆ ಮತ್ತು ಗೊಂದಲಕ್ಕೆ ಒಳಗಾಗಬಹುದು. ಇದೇ ಕಾರಣಕ್ಕೆ ಕೌಟುಂಬಿಕ ಸಂಬಂಧಗಳು ತೀವ್ರವಾದ ಬಿಗುವಿನಿಂದ ಕೂಡಿ ಕುಟುಂಬದ ಒಂದು ಶಾಂತಿ ನಷ್ಟವಾಗಬಹುದು. ಇಂಥ ಒಂದು ಸಾಮಾಜಿಕ ಪಾತ್ರಗಳ ಬಗೆಗಿನ ಒಂದು ಅಸ್ಪಷ್ಟತೆ ಅಥವಾ ಅನಿರ್ದಿಷ್ಟತೆ ಅಂಶಗಳು ಇಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣ ಆಗ್ತಾವೆ ಅನ್ನುವಂಥದ್ದು. ಇನ್ನು ಮೂರನೇದಾಗಿ ಮೌಖಿಕವಾಗಿ ನೀಡಲಾಗುತ್ತಿರುವ
ಮತ್ತು ಪ್ರತ್ಯಕ್ಷವಾಗಿ ಆಚರಿಸಿ ತೋರಿಸಲಾಗಿರುವ ಹೊಣೆಗಾರಿಕೆಗಳ ನಡುವಿನ ಅಸಾಂಗತ್ಯ ಅಥವಾ ವೈಪರೀತ್ಯ ಅನ್ನುವಂಥದ್ದು. ಇಲ್ಲಿ ಸಂಘಟಿತ ಒಂದು ಸಮಾಜದಲ್ಲಿ ಮಾತು ಕೃತಿಗಳ ನಡುವೆ ಆಗಿರ್ಬೋದು, ನಿರೀಕ್ಷೆ ಮತ್ತು ಆಚರಣೆಗಳ ನಡುವೆ ಸಾಂಗತ್ಯವಿರಬೇಕಾದರೆ ವಿಘಟಿತ ಸಮಾಜದಲ್ಲಿ ಅದಕ್ಕೆ ವಿರುದ್ಧವಾದ ಸ್ಥಿತಿಯನ್ನು ನಾವು ಗುರುತಿಸಬಹುದು. ವ್ಯಕ್ತಿಗಳಿಗೆ ಮೌಖಿಕವಾಗಿ ನೀಡಲಾಗಿರುವಂಥ ಹೊಣೆಗಾರಿಕೆಗಳು ಮತ್ತು ಹಾಗೂ ಆ ಹೊಣೆಯನ್ನು ವಹಿಸಿಕೊಡುವ ವ್ಯಕ್ತಿಗಳು ಅದನ್ನು ತಾವೇ ಸ್ವತಃ ನಿಭಾಯಿಸಿ ತೋರಿಸಿಕೊಟ್ಟಿರುವ ರೀತಿಗೂ ಮಹಾ ಅಂತರ ಇರುವುದನ್ನು ನಾವು ನೋಡ್ತೀವಿ. ಇಲ್ಲಿ ನಮ್ಮ ಸಾಮಾಜಿಕ ಜೀವನದ ಕ್ಷೇತ್ರದಲ್ಲಂತೂ ಇಂಥ ಸ್ಥಿತಿಯನ್ನು ನಾವು ಸರ್ವೇ ಸಾಮಾನ್ಯವಾಗಿ ಗುರುತಿಸಬಹುದು. ಇಲ್ಲಿ ಉದಾಹರಣೆಯಾಗಿ ಕೋಮು ಭಾವನೆಗಳನ್ನು ಕೆರಳಿಸಬಾರದು, ಕೋಮುವಾದವನ್ನು ಬೆಳೆಸಬಾರದು, ತಮ್ಮ ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಕರೆ ನೀಡುವ ರಾಜಕಾರಣಿಗಳು ತಾವೇ ಸ್ವತಃ ಕೋಮು ದ್ವೇಷಕ್ಕೆ ಕಾರಣವಾಗಿರುವುದನ್ನು ನಾವು ನೋಡ್ಬೋದು. ಅದೇ ರೀತಿ ಲಂಚ ಹಾಗೂ ಭ್ರಷ್ಟಾಚಾರಗಳ ಸುಳಿಗೆ ಸಿಲುಕದೆ ಪ್ರಾಮಾಣಿಕರಾಗಿ ಕಾರ್ಯನಿರ್ವಹಿಸಬೇಕಾದ ಅಧಿಕಾರಿಗಳು ಮತ್ತು ಇತರರಿಗೆ ಬುದ್ಧಿ ಹೇಳುವ ಹಿರಿಯ ಅಧಿಕಾರಿಗಳು ತಾವೇ ಭ್ರಷ್ಟಾಚಾರದಲ್ಲಿ ತೊಡಗಿರುವುದನ್ನು ನಾವು ನೋಡ್ಬೋದು. ಅದೇ ರೀತಿ ಮಕ್ಕಳ ಶಿಸ್ತಿನ ಜೀವನವನ್ನು ನಡೆಸಬೇಕೆಂದು ನಿರೀಕ್ಷಿಸುವ ತಾಯಿ ತಂದೆಗಳು ಅಶಿಸ್ತಿನ ಮತ್ತು ಅಪ್ರಾಮಾಣಿಕ ಜೀವನ ನಡೆಸುತ್ತಿರುವುದನ್ನು ನಾವು ಕಾಣ್ಬೋದು. ಇಂಥ ಮೌಖಿಕವಾಗಿ ನೀಡಲಾಗುತ್ತಿರುವ ಪ್ರತ್ಯಕ್ಷವಾಗಿ ಆಚರಿಸಿ ಅಲ್ಲಿ ತೋರಿಸಲಾಗಿರುವ ಹೊಣೆಗಾರಿಕೆಗಳ ನಡುವಿನ ಅಸಾಂಗತ್ಯವೇ ಇಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣವಾಗುವಂಥದ್ದು. ಹೀಗೆ ಸಾಮಾಜಿಕ ವಿಘಟನೆಯ ಪ್ರಮುಖವಾದಂಥ 4 ಲಕ್ಷಣಗಳನ್ನು ನೋಡಿದ್ದೀವಿ. ಇನ್ನು ಸಾಮಾಜಿಕ ವಿಘಟನೆಯ ಪ್ರಕಾರಗಳು ಅಂದರೆ ಯಾವ ರೀತಿಯಲ್ಲಿ ಸಾಮಾಜಿಕ ವಿಘಟನೆ ಆಗ್ತತಿ ಮತ್ತು ಸಾಮಾಜಿಕ ವಿಘಟನೆ ಆಗೋದಕ್ಕೆ ಕಾರಣವಾದಂಥ ಇಲ್ಲಿ ಸಣ್ಣ ಪುಟ್ಟ ವಿಘಟನೆಗಳು ಯಾವ್ಯಾವ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಇಲಿಯಟ್ ಮತ್ತು ಮೆರಿಲ್ ಅವರು ತಮ್ಮ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಎಂಬ ಒಂದು ಗ್ರಂಥದಾಗ ಸಾಮಾಜಿಕ ವಿಘಟನೆಯ 3 ಪ್ರಕಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರುವುದನ್ನು ನಾವು ನೋಡ್ಬೋದು. ಆ 3 ಪ್ರಕಾರದ ವಿಘಟನೆಗಳು ಯಾವಂದರೆ, ಒಂದು ವೈಯಕ್ತಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಇಂಡಿವಿಜುವಲ್. ಎರಡನೇದಾಗಿ ಕೌಟುಂಬಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ. ಮೂರನೇದಾಗಿ ಸಾಮುದಾಯಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಕಮ್ಯುನಿಟಿ ಅನ್ನುವಂಥದ್ದು. ಇನ್ನು ಇವುಗಳನ್ನು ಒಂದೊಂದಾಗಿ ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ವೈಯಕ್ತಿಕ ವಿಘಟನೆ ಅಂದರೆ ಏನು? ಇಲ್ಲಿ ಸಮಾಜದೊಂದಿಗೆ ಸಾಮರಸ್ಯದಲ್ಲಿ ಜೀವಿಸಲು ಸಾಧ್ಯವಾಗದ ವ್ಯಕ್ತಿಗಳ ಇಲ್ಲಿ ವ್ಯಕ್ತಿತ್ವವು ವಿಘಟಿತವಾಗುವುದುಂಟು. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ಸಮಾಜದೊಡನೆ ಇಲ್ಲಿ ಹೊಂದಿಕೊಳ್ಳಲಾರದ ಸ್ಥಿತಿಯನ್ನು ಇಲ್ಲಿ ನಾವು ವೈಯಕ್ತಿಕ ವಿಘಟನೆ ಅಂತೇಳಿ ಹೇಳ್ಬೋದು. ಇಂಥ ವ್ಯಕ್ತಿಗಳು ಸಮಾಜದ ಏರುಪೇರುಗಳೊಂದಿಗೆ, ಸ್ಥಿತಿಗತಿಗಳೊಂದಿಗೆ, ಸಫಲತೆ ಮತ್ತು ಅಸಫಲತೆಗಳೊಂದಿಗೆ ಹೊಂದಿಕೊಂಡು ನಡೆಯುವಲ್ಲಿ ಇವರು ವಿಫಲರಾಗಿರ್ತಾರೆ. ಅಂದರೆ ಸಮಾಜ ಹೇಗೆ ಬದಲಾಗುತ್ತೆ ಹಾಗೆ ಅವರು ಬದಲಾಗಬೇಕಾಗತ್ತೆ. ಆದರೆ ಇಲ್ಲಿ ಕೆಲವೊಂದು ವ್ಯಕ್ತಿಗಳು ಸಮಾಜದೊಂದಿಗೆ ಬದಲಾಗದೆ ಅವರು ಹಳೆಯ ಒಂದು ಸ್ಥಿತಿಯಲ್ಲೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಂಥ ಸ್ಥಿತಿಯು ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು. ಇಲ್ಲಿ ಅವರು ಬಾಲಾಪರಾಧ ಆಗಬಹುದು, ಅಥವಾ ಅಪರಾಧಿಗಳಾಗಿರ್ಬೋದು, ಅಪರಾಧ ಮಾಡ್ಬೋದು, ಅಥವಾ ವ್ಯಭಿಚಾರಿಗಳಾಗಬಹುದು, ಅಥವಾ ನಿರುದ್ಯೋಗಗಳಾಗಬಹುದು, ಮದ್ಯವ್ಯಸನ, ಮನೋವಿಕಾರ, ಆತ್ಮಹತ್ಯೆ ಹೀಗೆ ಮುಂತಾದ ಒಂದು ಸಮಸ್ಯೆಗಳಿಗೆ ಅವರು ಬಲಿಯಾಗಬಹುದು ಅನ್ನುವಂಥದ್ದು. ಇಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ಬಗೆಗೆ ನಾವು ಉದಾಹರಣೆ ತೆಗೆದುಕೊಂಡ್ರೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಗುಣವಾಗಿ ಇಲ್ಲಿ ಒಬ್ಬ ವಿದ್ಯಾರ್ಥಿಯು ಅಲ್ಲಿ ಸಿದ್ಧತೆಗೊಳ್ಳಬೇಕಾಗುತ್ತದೆ. ಅಂದರೆ ಇಲ್ಲಿ ಒಂದು ಹಳೆಯ ಒಂದು ಪದ್ಧತಿಯ ಪ್ರಕಾರ ಅವನು ಶೈಕ್ಷಣಿಕ ಒಂದು ಸೌಲಭ್ಯವನ್ನು ಇಲ್ಲಿ
ಪಡೆದರೆ ಅವನು ಮುಂದೆ ಒಂದು ಉದ್ಯೋಗವನ್ನು ಪಡೆಯುವಂಥ ಒಂದು ಆ, ಸಂಭವ ಇಲ್ಲಿ ತುಂಬ ಕಷ್ಟವಾಗುತ್ತದೆ ಅನ್ನುವಂಥದ್ದು. ಈ ರೀತಿ ಅವನು ಸಮಾಜದ ಒಂದು ಬದಲಾವಣೆ ಆದರೆ ಇಲ್ಲಿ ಸಾಮಾಜಿಕ ಒಂದು ವಿಘಟನೆಗೆ ಅವಕಾಶ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಎರಡನೇದಾಗಿ ಕೌಟುಂಬಿಕ ವಿಘಟನೆ, ಡಿಸ್ಆರ್ಗನೈಸೇಷನ್ ಆಫ್ ಫ್ಯಾಮಿಲಿ ಅನ್ನುವಂಥದ್ದು. ಅಂದರೆ ಇಲ್ಲಿ ಕುಟುಂಬದಲ್ಲಿಯೂ ಕೂಡ ನಾವು ವಿಘಟನೆಯಾಗುವುದನ್ನು ನಾವು ನೋಡ್ತೀವಿ. ಅಂದರೆ ನಮ್ಮ ಸಾಮಾಜಿಕ ಜೀವನದ ಒಂದು ಅತಿ ಚಿಕ್ಕ ಸಮೂಹವಾದಂಥ ಈ ಕುಟುಂಬವು ವಿಘಟನೆಯ ಒಂದು ಪ್ರಭಾವಕ್ಕೆ ಒಳಗಾಗಬಹುದು. ಕೌಟುಂಬಿಕ ಸಂಬಂಧಗಳು ದುರ್ಬಲವಾದಾಗ ಇಲ್ಲವೇ ಸಂಘರ್ಷಕ್ಕೆ ಒಳಗಾದಾಗ ಕುಟುಂಬದ ಒಂದು ಸಂಶಕ್ತಿ ನಶಿಸಿ ಹೋಗಿ ಕುಟುಂಬದ ಸದಸ್ಯರ ನಡುವಿನ ಒಂದು ಸಾಮರಸ್ಯ ಕ್ಷೀಣಿಸಿ ಇಡೀ ಕುಟುಂಬವೇ ಸಂಘಟನೆ ಕುಸಿದುಕೊಳ್ಳಬಹುದು. ಇಲ್ಲಿ ಸದಸ್ಯರ ನಡುವಿನ ಆತ್ಮೀಯ ಸಂಬಂಧಗಳು ಮುರಿದು ಬಿದ್ದು ಅವರ ಶಾಂತಿ ಸಮಾಧಾನಗಳು ಕದಡಿ ಹೋಗ್ಬೋದು. ಇಂಥ ಸಮಸ್ಯೆಗಳಿಗೆ ಇಲ್ಲಿ ವಿವಾಹ ವಿಚ್ಛೇದವೂ ಕೂಡ ಒಂದು ಕಾರಣ ಆಗ್ಬೋದು, ಅಥವಾ ಸತಿಪತಿಯರ ನಡುವಿನ ಹಾಗೂ ಹಿರಿಯ ಕಿರಿಯರ ನಡುವಿನ ಒಂದು ತಿಕ್ಕಾಟಗಳು ಆಗಿರ್ಬೋದು, ತಾಯಿ ತಂದೆಯರ ಮತ್ತು ಮಕ್ಕಳ ನಡುವಿನ ಸಂಘರ್ಷ ಆಗಿರ್ಬೋದು, ಅಥವಾ ತಾಯಿ ತಂದೆಯರು ಮತ್ತು ಮಕ್ಕಳ ನಡುವಿನ ಅಥವಾ ತಾಯಿ ತಂದೆಯರ ಪರಿತ್ಯಾಗ, ಜಾರ್ಜ ಮಕ್ಕಳ ಮತ್ತು ಗೂವಿಯ ರೋಗಗಳ ಹೆಚ್ಚಳ, ಮತ್ತು ಭಗ್ನಗೊಂಡ ಕುಟುಂಬಗಳ ಒಂದು ಕಾರಣಗಳು ಇಲ್ಲಿ ಕೌಟುಂಬಿಕ ವಿಘಟನೆಗೆ ಕಾರಣವಾಗುವಂಥದ್ದು. ಇಲ್ಲಿ ಪತಿ ಪತ್ನಿಯರ ನಡುವಿನ ಒಂದು ಸಂಘರ್ಷಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಇಂಥ ಜಗಳಗಳಿಂದ ಅಲ್ಲಿ ಮಕ್ಕಳ ಒಂದು ಮನುಷ್ಯನ ಮೇಲೆ ಪರಿಣಾಮ ಬೀರಿ ಆ ಮಕ್ಕಳ ಒಂದು ಮನಸ್ಸು ಕ್ರೂರವಾಗಿ ತೊಡಗಿ ಅವರು ಹಲವಾರು ಅಪರಾಧಗಳ ಮಾಡುವುದಕ್ಕೆ ಇಲ್ಲಿ ಕಾರಣವಾಗುವಂಥದ್ದು. ಈ ರೀತಿ ಕೌಟುಂಬಿಕ ಕಲಹಗಳು ಕೌಟುಂಬಿಕ ವಿಘಟನೆಗೆ ಕಾರಣವಾಗುವಂಥದ್ದು. ಇನ್ನು ಸಾಮುದಾಯಿಕ ವಿಘಟನೆ ಅಂದರೆ ಇಲ್ಲಿ ವ್ಯಕ್ತಿಗಳು ಮತ್ತು ಕುಟುಂಬಗಳು ಮಾತ್ರವಲ್ಲದೆ ಇಡೀ ಸಮುದಾಯವೇ ಕೆಲವೊಮ್ಮೆ ವಿಘಟನೆ ಸುಳಿಗೆ ಸಿಲುಕುವಂಥದ್ದು. ಇಲ್ಲಿ ಸಾಮುದಾಯಿಕ ವ್ಯವಸ್ಥೆಯು ತನ್ನ ಸದಸ್ಯರುಗಳ ಅಗತ್ಯಗಳನ್ನು ಪೂರೈಸಲು ಅಸಮರ್ಥವಾದಾಗ ಅಥವಾ ಸಾಮುದಾಯಿಕ ವ್ಯವಸ್ಥೆಯಲ್ಲಿಯೇ ಬಿರುಕುಗಳು ಕಂಡು ಬಂದಾಗ ಸಾಮುದಾಯಿಕ ವಿಘಟನೆ ಕಾಣಿಸಿಕೊಳ್ಳುತ್ತದೆ. ಅಂದರೆ ಇಲ್ಲಿ ವಿವಿಧ ಸಮೂಹಗಳ ನಡುವೆ ಆಗಿರ್ಬೋದು, ವಿವಿಧ ಸಂಸ್ಥೆಗಳ ನಡುವೆ ಆಗಿರ್ಬೋದು, ಕೆಲವೊಂದು ಅಲ್ಲಿ ಹೊಂದಿಕೊಳ್ಳಲಾರದ ಸ್ಥಿತಿಯನ್ನು ಅಥವಾ ಅಸಂತುಲನೆಯನ್ನು ನಾವು ನೋಡ್ಬೋದು. ಇಂಥ ಅಸಂತುಲತೆಯು ಸಾಮುದಾಯಿಕ ಒಂದು ವಿಭಾಗಕ್ಕೆ ಕಾರಣವಾಗುವಂಥದ್ದು. ಇಲ್ಲಿ ಸಾಮಾಜಿಕ ಜೀವನದ ಕೇಂದ್ರ ಬಿಂದುವಾದ ಸಮುದಾಯವು ಜನರ ಒಂದು ಸಾಮಾಜಿಕ ವರ್ತನೆಯ ಮೇಲೆ ತನ್ನ ಹಿಡಿತವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ವಿಘಟನೆಯ ಒಂದು ಸವಾಲನ್ನು ಈ ಸಮುದಾಯವು ಎದುರಿಸಬೇಕಾಗುತ್ತದೆ. ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಬಡತನ, ನಿರುದ್ಯೋಗ, ಅಪರಾಧ, ಭ್ರಷ್ಟಾಚಾರ, ಜನಸಂಖ್ಯಾ ಸ್ಫೋಟ, ಅನಕ್ಷರತೆ, ಭಿಕ್ಷಾಟನೆ, ಯುವ ಅಸಂಯಮ, ಮತೀಯ, ಜಾತೀಯ ಮತ್ತು ಜನಾಂಗೀಯ ಕಲಹಗಳಾಗಿರುವುದು, ರಾಜಕೀಯ ಬಂಡಾಯ, ಕೋಮುವಾದ, ಮತೀಯ ಮೂಲಭೂತತೆ, ಭಯೋತ್ಪಾದಕತೆ, ರಾಜಕೀಯ ಅಸಹನೆ, ದೀನ ದುರ್ಬಲ ಶೋಷಣೆ ಇವೆಲ್ಲವೂ ಕೂಡ ಸಾಮುದಾಯಿಕ ಒಂದು ವಿಘಟನೆಗೆ ಕಾರಣವಾದಂತಹ ಅಂಶಗಳಾಗಿವೆ. ಹೀಗೆ ಇಲಿಯಟ್ ಮೇರಿಯವರು 3 ಪ್ರಕಾರದ ಇಲ್ಲಿ ಸಾಮಾಜಿಕ ವಿಘಟನೆಯ ಪ್ರಕಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನಾವು ಸಾಮಾಜಿಕ ಸಮಸ್ಯೆ ಮತ್ತು ಸಾಮಾಜಿಕ ವಿಘಟನೆ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಂಡೀವಿ. ಇನ್ನು ಮುಂದಿನ ಒಂದು ಅವಧಿಯಲ್ಲಿ ಅಪರಾಧ ಅಂದ್ರೇನು, ಅದರ ವ್ಯಾಖ್ಯೆ, ಅದರ ಅರ್ಥ
ಅದರ ಪರಿಚಯದೊಂದಿಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ಧನ್ಯವಾದಗಳು.